23 ವರ್ಷ ಆದ್ಮೇಲೆ ನಮ್ಮ ಬಾಸ್ ಸಿನಿಮಾ ರಿಲೀಸ್ ಆಗ್ತಿದೆ. 2025ರಲ್ಲಿ ನಾನು ನೋಡಿದಂತ ಮೊದಲ ಕನ್ನಡ ಸಿನಿಮಾ ನಮ್ಮ ಅಪ್ಪು ಬಾಸ್ದು. ಎಷ್ಟೋ ಸಿನಿಮಾಗಳು ರಿಲೀಸ್ ಆಗ್ಬಿಟ್ಟು ನಾ ಯಾವ ಸಿನಿಮಾಗೆ ಹೋಗಿಲ್ಲ. ನಮ್ಮ ಬಾಸ್ತಿ ಈ ಸಲ ಮಾರ್ಚ್ಗೆ ನೋಡ್ಬೇಕು ಅಂತ ಅನ್ಕೊಂಡು ಬಂದೆ. ಸಿನಿಮಾ ನೋಡಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಪವರ್ ಸ್ಟಾರ್ ಅಷ್ಟೇ. ಪವರ್ ಸ್ಟಾರ್ ಸರ್ ಸಿನಿಮಾ ಡೈರೆಕ್ಟ್ ಆಯ್ತು ಅಪ್ಪು ಹೊಡ್ತು ಗೊತ್ತಾ? ಕಮಿಷನ್ ಏನ್ ಕಮಿಷನ್ ಯಾವ ಸಿನಿಮಾ ಕಮಿಷನ್ ಅಂತ ಅದು ನನ್ನ ಡೈರೆಕ್ಟ್ ಹೇಳ್ಬೇಕಾದ್ರೆ ಸ್ಟಾರು ಯಾವ ಸ್ಟಾರು ಬೆಂಗಳೂರಿಗೆ ಎಷ್ಟೋ ಜನ ಸ್ಟಾರ್ ಬರ್ತಾರೆ ಹೋಗ್ತಾರೆ. ಇಲ್ಲಿ ಒಬ್ಬರೇ ಪವರ್ ಸ್ಟಾರು ಅಷ್ಟೇ ಅಲ್ವಾ ಸರ್? ಒಂದಂತ ಹೇಳ್ಕೊಳ್ತೀನಿ ಕೇಳಿಸ್ಕೊಳ್ಳಿ. ದಬ್ಗೆ ಅಂತಾರೆ ದಡಿಯ, ನಮ್ಮ ಅಪ್ಪನ ಯಾವಾದ್ರೂ ನಗು ಮುಖ ಒಡೆಯ ಯಾವತ್ತೂ ಅಷ್ಟೇ ಅಲ್ವಾ? ಚಿನ್ನ ನೀವ್ ಎಷ್ಟೇ ತೋರ್ಸ್ರು ನಿಮ್ಮ ಕಲೆ ಇಡೀ ಇಂಡಿಯಾಗೆ ಗೊತ್ತು ಅಪ್ಪು ಅನ್ನೋ ಹೆಸರಿಗಿರೋ ಬೆಲೆ. ಅರ್ಥ ಆಯ್ತಾ? ತಿಳ್ಕೊಳ್ಳಿ ಅಷ್ಟೇ ಹೇಳೋದು. ಒಂದೊಂದೇ ಫುಲ್ ಸರ್ ಸಿನಿಮಾದಲ್ಲಂತೂ ಒಂದು ಒಳ್ಳೆ ಕಮಿಷನ್ ಮಗಳನ್ನ ಲವ್ ಮಾಡಿ ಅವಳು ಹೆಂಗ್ ಬಿಡಾಯಿಸ್ಬೇಕು, ಅವ್ಳು ಹೆಂಗ್ ಮದುವೆ ಆಗಬೇಕು ಅಂತ ತುಂಬಾ ಜನ ತೋರಿಸವ್ರೆ. ಈ ಸಿನಿಮಾ ರಿಲೀಸ್ ಆದಾಗ ಇನ್ನೂ ಸ್ಕೂಲ್ಗೆ ಹೋಗ್ತಾ ಇದೆ. ಇವತ್ತು ಈ ಸಿನಿಮಾ ನೋಡಿ ಮತ್ತೆ ಫುಲ್ ಖುಷಿಯಾಗಿ ಹ್ಯಾಪಿ ಆಗ್ಬಿಟ್ಟಿದ್ದೀನಿ. ಚಿನ್ನ ನಮ್ಮ ಬಾಸ್ ಇರೋದು ನೋಟ್ಬುಕ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಲಾಸ್ಟ್ ಹೇಳ್ತೀನಿ ಕೇಳಿ. ಲಾಸ್ಟ್ ಟೈಮ್ ಜಾಕಿ ಸಿನಿಮಾ ಕೈ ನೋಡಿದೆ. ಆ ಕ್ರೈತ್ನ ಯಾರು ಬಿಟ್ಬಿಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. ಅದನ್ನ ಬೀಟ್ ಮಾಡೋಕ್ಕೆ ಅಪ್ಪವರೇ ಬರ್ಬೇಕಾಗಿತ್ತು, ಅಪ್ಪು ಸಿನಿಮಾನೇ ಬರ್ಬೇಕಾಗಿತ್ತು. ಚಿನ್ನ ಎಷ್ಟು ಬೇಕಾದ್ರೂ ಚೇಂಜ್ ಆಗ್ಲಿ ಟ್ರೆಂಡು ಅಪ್ಪನೇ ಹೆಸರು ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ಬ್ರ್ಯಾಂಡು. ಅರ್ಥ ಆಯ್ತಾ? ಬ್ರ್ಯಾಂಡ್ ಅದು ಬ್ರ್ಯಾಂಡ್ ಅಂಬಾಸಿಡರ್ ಬ್ರ್ಯಾಂಡ್ ಅಪ್ಪು ಸರ್. ನಿಮ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ನನ್ನ ಗತ್ತಲ್ಲಿದ್ದೀರಾ. ಅರ್ಥ ಆಯ್ತಾ? ಯುಗಾದಿ ಹಬ್ಬಕ್ಕೆ ಎಲ್ಲ ಕಡೆ ಕೊಡ್ತಾರೆ ಆಫರು. ನನ್ನ ಗತ್ತಲ್ಲಿರೋದು ಅಪ್ಪು ಸರ್ ಡಾಲರು. ಅರ್ಥ ಆಯ್ತಾ? ಅಪ್ಪನೇ ಸರ್. ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕ್ರೇಜ್ ಅಂದ್ರೆ ಹಿಂಗ್ ತೋರಿಸ್ಬಿಡ್ತೀವಿ ಯಾವ್ದು ಇಲ್ಲ. ದೊಡ್ಡ ಮನೆ ಫ್ಯಾನ್ಸು ಅಪ್ಪು ಸರ್ ಫ್ಯಾನ್ಸ್ ಮಾಡಿದ್ರೆ ಕ್ರೇಜ್. ಈ ರೆಕಾರ್ಡ್ನ 100 ವರ್ಷ ಅಲ್ಲ 300 ವರ್ಷ ಮಾಡಿದ್ರು ಯಾರು ಬಿಟ್ಬಿಡಕ್ ಆಗಲ್ಲ. 30 ವರ್ಷ ಅಲ್ಲ 300 ವರ್ಷ ಬಂದ್ರು ಯಾರು ಬಿಟ್ಬಿಡಕ್ ಆಗಲ್ಲ. ಆ ರೇಂಜ್ ಅಲ್ಲಿ ಸಖತ್ ಖುಷಿ ಆಯ್ತು. ಜೈ ಅಪ್ಪು ಬಾಸ್. ಪವರ್ ಸ್ಟಾರ್ ನಾಡಿದ್ದು ನಮ್ಮ ಬಾಸ್ ಬರ್ತಾರೆ. ಅಲ್ಲೂ ಬನ್ನಿ ಮಸ್ತಾಗಿ ಎಂಜಾಯ್ ಮಾಡೋಣ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಥಿಯೇಟರ್ ಅಲ್ಲಿ 1000 ಕೆಪಾಸಿಟಿ ಇರ್ಬೋದು, ಬಟ್ ಥಿಯೇಟರ್ ನೋಡಿರೋದು 3000 ಮೇಲ್ ಜನ ಅವ್ರೆ ಸರ್. ನಿಂತ್ಕೊಂಡು ಸಿನಿಮಾ ನೋಡಿ ಇಡೀ ಸಿನಿಮಾನ ಎಲ್ಲಾ ಜನರು ನಿಂತ್ಕೊಂಡು ಸಿನಿಮಾ ನೋಡೋರೆ. ಅದು ಅಪ್ಪು ಸರ್ ಗೊತ್ತು ಕ್ರೇಜ್ ಅಂದ್ರೆ ಅಪ್ಪು ಸರ್ಗೆ ಜೈ ಅಪ್ಪು ಬಾಸ್. ಥ್ಯಾಂಕ್ ಯು. ನೀನ್ ಹಿಡ್ದಿರೋದು ಅಪ್ಪು ಕಾಲರ್ ಅಲ್ವೋ, ಹೈ ವೋಲ್ಟೇಜ್ ಪವರ್. ಏನ್ ಕಮಿಷನರ್ ಯಾವ ಸಿನಿಮಾ ಕಮಿಷನರ್? ಬೆಂಗಳೂರಿಗೆ ಎಷ್ಟು ಜನ ಕಮಿಷನರ್ ಬರ್ತಾರೆ ಹೋಗ್ತಾರೆ. ಇಲ್ಲಿರೋ ನಾನು ಒಬ್ನೇ ಅಪ್ಪು ಲೋಕಲ್. ಪ್ರಪಂಚದಲ್ಲಿ 1000 ಸ್ಟಾರ್ ಮಿಂಚ್ಬೋದು, ಆದ್ರೆ ಸ್ಟಾರ್ ಆಗಿ ಮಿಂಚೋದು ನಮ್ಮ ಬಾಸ್ ಅಪ್ಪು ಬಾಸ್ ಒಬ್ರೆ. ಕ್ರೇಜ್ಗೆ ಮತ್ತೊಂದು ಹೆಸರೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅದಕ್ಕೆ ಅರ್ಥನೇ ಪುನೀತ್ ರಾಜ್ಕುಮಾರ್. ಈ ವರ್ಷ ಅಪ್ಪು ಫಿಲಮ್ ರಿಲೀಸ್ ಆಯಿತು. ಎಲ್ಲ ಫ್ಯಾನ್ಸ್ ತುಂಬ ಖುಷಿ ಆಗ್ಬಿಟ್ಟವ್ರೆ. ಈ ಪ್ರತಿ ವರ್ಷನೇ ಇದೇ ಥರ ಪ್ರತಿಯೊಂದು ಅಪ್ಪು ಬಾಸ್ ಫಿಲಮ್ದು ರಿಲೀಸ್ ಆಗ್ತಿರ್ಬೇಕು. ಅದೇ ನಮ್ಮೆಲ್ರಿಗೂ ಖುಷಿ. ಇದೇ ಥರ ನಾವು ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ. ನೋಡಿ ಮಜಾ ಮಾಡ್ತಾನೆ. ಪುನೀತ್ ರಾಜ್ಕುಮಾರ್ಗೆ ಇವತ್ತು ತಾನೇ ಹೊಸದಾಗಿ ಅಪ್ಪು ಅವರು ರೀ ಎಂಟ್ರಿ ಅಂತ ಹೇಳೋಕ್ಕಾಗಲ್ಲ. ಇದು ಡೆಬ್ಯೂ ಆಕ್ಟರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ. ಈವರೆಗೂ ಯಾವ ನಟನೂ ಇಲ್ಲದೆ ಇರೋಂಥ ಒಂದು ಹೊಸ ಕೊಡುಗೆ ಕೊಟ್ಟಿದ್ದಾರೆ. ನಾವು ಯಾವತ್ತೂ ಅವ್ರು ಇಲ್ಲ ಅಂತ ನೋಡ್ತಾ ಇಲ್ಲ, ಈಗ ತಾನೇ ಬಂದಿದ್ದಾರೆ. ಹಾಗೂ 50 ವರ್ಷ ಆಗಿದೆ ಅಂದರೆ ಯಾರು ಕೂಡ ನಂಬೋಕ್ಕಾಗಲ್ಲ. ಇವಾಗಲೂ ಕೂಡ ಅವ್ರು ಕಾಲೇಜಲ್ಲಿ ಏನಾದರೂ ಸೇರ್ಸಕ್ಕೆ ಹೋದರೆ ಕಾಲೇಜಲ್ಲಿ ರೀ ಎಂಟ್ರಿ ತೊಗೊತಾರೆ ಅವ್ರನ್ನ. ಆ ರೀತಿ ಇದ್ದಾರೆ ಈಗಲೂ ಕೂಡ. ಪವರ್ ಸ್ಟಾರ್ ಪವರ್ ಆಗೇ ನಡೀತಾ ಇದೆ. ಆ ಪವರ್ ಹೌಸ್ ಯಾವತ್ತೂ ಕಮ್ಮಿ ಆಗಲ್ಲ. ಶಿವಣ್ಣ ನೀವು ಇಟ್ಟಿರೋ ಪವರ್ ಸ್ಟಾರ್ ಅನ್ನೋದು ಹೆಸರು ರಿಯಲಿ ಗ್ರೇಟ್. ಅದು ಇವತ್ತು ಆ ಪವರ್ ಇನ್ನೂ ಹಂಗೆ ಇದೆ. ನಮ್ಮಲ್ಲೂ ಆ ಪವರೇ ಓಡಾಡ್ತಾ ಇದೆ. ಮಕ್ಕಳುಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ಆಗಲೇ ನೀವು ನೋಡಬೇಕಾಗಿತ್ತು. ತುಂಬ ಅದ್ಭುತವಾಗಿ ಬಂತು. ಅಪ್ಪು ಬಾಸ್ಗೆ ಜೈ. ನಮಗೆ ಆ್ಯಕ್ಚುಲಿ ಹೊರಗಡೆ ನೋಡಿದ್ರೆ ಅಪ್ಪು ಬಾಸ್ದು ಫಿಲಮು ರಿಲೀಸ್ ಅಂತ ಇದೆ, ಬಟ್ ಒಳಗಡೆ ಬಂದರೆ ರಿಲೀಸ್ ಥರ ಇಲ್ಲ. ಬರೀ ಬೋರ್ಡ್ ಮಾತ್ರ ರಿಲೀಸು, ಬಟ್ ಮೂವಿ ಬಂದ್ಬಿಟ್ಟು ರಿಲೀಸ್ ಇದ್ದಂಗೆ ಇದೆ ನಮಗೆ. ಇದೇ ಥರ ಪ್ರತಿ ವರ್ಷ ಒಂದೊಂದು ಸಿನಿಮಾ ಇವರು ರಿಲೀಸ್ ಮಾಡ್ತಾಯಿದ್ರೆ, ಸೊ ಇವಾಗ ಏನು ಫ್ಯಾನ್ಸ್ ಬೇಸ್ ಏನಿದೆ ಇದೇ ಥರ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದು ಯಾವುದೇ ಕಾರಣಕ್ಕೂ ಇದಂತೂ ನಿಲ್ಲೋದಿಲ್ಲ. ದೊಡ್ಡ ಮನೆ ಯಾವಾಗಿದ್ರು ದೊಡ್ಡ ಮನೆ ಅನ್ನೋದನ್ನು ಈ ಒಂದು ರಿಲೀಸೇ ತೋರಿಸಿದೆ. ಇದಕ್ಕಿಂತ ನಾವು ಇನ್ನೇನು ಹೇಳಬೇಕಾಗಿಲ್ಲ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಅಪ್ಪು ಸಿನಿಮಾ ನೋಡಿ ಖುಷಿ ಪಡಬೇಕಾ ದುಃಖ ಪಡಬೇಕಾ ಒಂದು ಗೊತ್ತಾಗ್ತಿಲ್ಲ. ಯಾಕಂದರೆ ಈ ಫ್ಯಾನ್ಸ್ ಕ್ರೇಜ್ನ ನೋಡಿದರೆ ಅಪ್ಪು ಸರ್ ಹೊಸ ಸಿನಿಮಾನೇ ರಿಲೀಸ್ ಆಗಿದೆ ಅಂತ ಫೀಲ್ ಆಗ್ತಿದೆ. ನೋಡಿ 2002ರಲ್ಲಿ ಬಂದಿರೋ ಸಿನಿಮಾ 23 ವರ್ಷ ಆಯಿತು. 23 ವರ್ಷದ ನಂತರ ಬಂದು ಅದೇ ಕ್ರೇಜು, ಅದೇ ಎನರ್ಜಿ, ಅದೇ ಖುಷಿ. ಅದರಲ್ಲಿ ಅಪ್ಪು ಸರ್ ಇಲ್ಲ ಅಂತ ದುಃಖ ಅನ್ನೋದಕ್ಕಿಂತ ಸಿನಿಮಾ ಬಂದಿದೆ ಅಂತ ಒಂದು ಖುಷಿ ಇದ್ರೆ ಅದು ಅವರಿಲ್ಲ ಅಂತ ಒಂದು ದುಃಖ. ಅಪ್ಪು ಸರ್ ಎಲ್ಲೂ ಹೋಗಿಲ್ಲ, ನಮ್ಮಲ್ಲೇ ಇದ್ದಾರೆ. ಅಪ್ಪು ಸರ್ ನೀವು ಎಲ್ಲೂ ಹೋಗಿಲ್ಲ ಅಂತ ನಾವು ಭಾವಿಸಿದ್ದೀವಿ. ಇಲ್ಲಿ ನಮ್ಮೊಳಗೆ ಇರಿ, ಸದಾ ಜೀವಂತವಾಗಿರಿ. ಆಮೇಲೆ ಸಂತೋಷ್ ಆನಂದರಾಮ್ ಸರ್ ಒಂದೆರಡು ಲೈನ್ ಬರೆದ್ಬಿಟ್ಟಾರೆ ಅವ್ರಿಗೋಸ್ಕರ ರಾಜ್ಕುಮಾರ್ ಸಿನಿಮಾದಲ್ಲಿ. ಅಪ್ಪು ಸ್ವೀಟು ಹಾರ್ಟು
ಫ್ಯಾನ್ಸೆ ಹಾರ್ಟು ಬೀಟು ಅಭಿಮಾನ ನಿನ್ನ ರೂಟು ಅಭಿಮಾನಿಗೆ ಸಲ್ಯೂಟು ಯಾರೇ ಇರಲಿ ಯಾರೇ ಬರಲಿ ನಿನ್ನ ರೇಂಜಿಗೆ ಯಾರಿಲ್ಲ ಗೆಲುವೇ ಬರಲಿ ಸೋಲೇ ಬರಲಿ ಆ ಸ್ಮೈಲಲ್ಲಿ ಚೇಂಜೇ ಇಲ್ಲ ಬೆಲೆ ಕಟ್ಟಲಾಗದ ಬೆಟ್ಟದ ಹೂ ಈಸ್ ಮಿಸ್ಟರ್ ಪರ್ಫೆಕ್ಟ್ ರಾಜರ ರಾಜ ರೆಸ್ಪೆಕ್ಟ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂದ್ರೆ ಅವ್ರ ರೇಂಜಿಗೆ ಯಾರು ಇಲ್ಲ ಅನ್ಸ್ಬಿಡುತ್ತೆ ಇವಾಗ ಈ ಸಿನಿಮಾ ಈ ಕ್ರೇಜ್ ನೋಡಿದ್ರೆ ಅವ್ರ ರೇಂಜಿಗೆ ಯಾರು ಇಲ್ಲ ನೋಡಿ ಸರ್ ಫಸ್ಟ್ ಶೋ 2 ಶೋ ಸಿನಿಮಾ ಜನ ಬಂದಿದ್ದಾರೆ 2 ಶೋ ಸಿನಿಮಾ ಜನ ಬಂದಿದ್ದಾರೆ ಇವಾಗ ಇನ್ನು ಕ್ರೇಜ್ ಇದೆ ಇನ್ನು ಮುಂದೆ ಈ ಕ್ರೇಜ್ ಹಿಂಗೆ ಮುಂದುವರಿಬೇಕು ಈ ಕ್ರೇಜ್ ಮುಂದೆ ಬರೆದ್ರೆ ನಮಗಿನ್ನೂ ಖುಷಿ ಅಪ್ಪು ಸರ್ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ ಅವರೊಂದು ಡೈಲಾಗ್ ಹೇಳ್ತಾರೆ ಅಪ್ಪು ಹೈ ವೋಲ್ಟೇಜ್ ಪವರ್ ಅಪ್ಪು ಸಿನಿಮಾದ ಡೈಲಾಗ್ ಹೇಳ್ತಾರೆ ನೀನು ಹಿಡಿದಿರೋದು ಅಪ್ಪು ಕಾಲದಲ್ಲೂ ಹೈ ವೋಲ್ಟೇಜ್ ಪವರು ಬೆಂಗಳೂರು ಕಮಿಷನರ್ ಬರ್ತಿರ್ತಾರೆ ಹೋಗ್ತಿರ್ತಾರೆ ಇಲ್ಲಿ ಇರೋದೊಬ್ಬನೇ ಅಪ್ಪು ಲೋಕಲ್ ಆ ಸಿನಿಮಾದಲ್ಲಿ ವೆರೈಟಿ ಡೈಲಾಗ್ ಇದೆ ಆ ಡೈಲಾಗ್ಸ್ ಹೇಳಿದ್ರೆ ಎಷ್ಟೋ ಖುಷಿ ಆಗ್ತಿದೆ ಆಮೇಲೆ ಬಾಸ್ ನೀವೆಲ್ಲಿದ್ರು ಖುಷಿಯಾಗಿರ್ಬೇಕು ಈ ಥರ ಅಭಿಮಾನಿ ನೀವು ದೂರದಿಂದ ನೋಡ್ತಿದ್ದೀರಿ ನಾವು ಎಲ್ಲ ಒಂದು ಕಡೆ ಇಲ್ಲಿ ಬಂದಿದ್ದೀರಿ ಅನ್ನೋ ಸಿನಿಮಾ ನೋಡೋಕೆ ಬಂದಿದ್ದೀರಿ ಅಂತ ಒಂದು ಎನರ್ಜಿ ಬೂಸ್ಟ್ ಆಗ್ತಿದೆ ಒಂದು ಕಡೆ ವೈಬ್ರೇಷನ್ ಆಗ್ತಿದೆ ನೀವು ಬಂದಿರ ಅಂತ ಅನಿಸ್ತಿದೆ ನೀವು ಬಾಸ್ ಈ ಅಭಿಮಾನಿಗಳು ನೋಡಿ ಎಷ್ಟು ಖುಷಿ ಪಡ್ತೀರಾ ನಿಮ್ಮ ಸಿನಿಮಾ 23 ವರ್ಷ ಆದರೂ ಮತ್ತೆ ಬಂದಿದೆ ನಿಮ್ಮ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅಪ್ಪು ಅಂದರೆ ನೆಕ್ಸ್ಟ್ ಲೆವೆಲು ಕ್ರೇಜು ಆ ಕ್ರೇಜ್ ಹುಟ್ಟಾಕಿದೆ ಅಪ್ಪು ಅವರು ನಮ್ಮ ಬಾಸ್ ಎಲ್ಲಿದ್ರು ನಮ್ಮ ಬಾಸೆ ಆಮೇಲೆ ದೇವರಂತ ಮನುಷ್ಯನಿಗೆ ದೇವ್ರು ಬೇಗ ಕರ್ಕೊಳ್ಳೋದು ಅದಕ್ಕೆ ದೇವರಂತ ಮನುಷ್ಯ ಯಾರು ಆಗಬಾರ್ದು ಅಂತ ಅನ್ಸ್ಬಿಟ್ಟು ನಮ್ಮ ಬಾಸ್ ನೋಡಿ ನಮ್ಮ ಬಾಸ್ ಎಷ್ಟು ಬೇಗ ಹೋಗ್ಬಾರ್ದಿತ್ತು ಎಲ್ಲರ ಸಿನಿಮಾ ಬಂತು ಸರ್ ಸುದೀಪ್ ಸರ್ ಸಿನಿಮಾ ಬರ್ತಿದೆ ದರ್ಶನ್ ಸರ್ ಸಿನಿಮಾ ಬರ್ತಿದೆ ಯಶ್ ಸರ್ ಸಿನಿಮಾ ಬರ್ತಿದೆ ಧ್ರುವ ಸರ್ಜಾ ಸರ್ ಸಿನಿಮಾ ಬರ್ತಿದೆ ನಮ್ಮ ಬಾಸ್ ಸಿನಿಮಾನೇ ಇಲ್ಲ ಅಂತ ಒಂದು ಕಡೆ ಬೇಜಾರಾಗ್ತಿದೆ ಇಲ್ಲ ನಮ್ಮ ಬಾಸ್ ಇಲ್ಲ ಅಂತ ಬೇಜಾರಾದ್ರು ಯುವ ಬಾಸ್ ಇದ್ದಾರೆ ಅವ್ರ ಸ್ಥಾನ ತುಂಬಲೇಬೇಕು ಅವರು ಆಮೇಲೆ ಅವ್ರ ಸಿನಿಮಾ ಎಕ್ಕ ಸಿನಿಮಾನು ಬರ್ತಿದೆ ಇದೆ ಜೂನ್ 6ಕ್ಕೆ ಎಲ್ಲರೂ ದಯವಿಟ್ಟು ಎಕ್ಕ ಸಿನಿಮಾನು ಪ್ರೋತ್ಸಾಹಿಸಿ ಯುವ ಬಾಸ್ನ ಹಾರೈಸಿ ಅವ್ರನ್ನ ಬೆಳೆಸಿ ಅವರು ಆಮೇಲೆ ಮಾರ್ಚ್ 17ಗೆ ಅಪ್ಪು ಬಾಸ್ ಬರ್ತಾಡಿಗೆ ಅವ್ರು ಸಿಂಗಲ್ ಫಸ್ಟ್ ಟೈಟ್ಲ್ ಸಾಂಗ್ ಬಿಡ್ತಿದ್ದಾರೆ ಆ ಸಾಂಗ್ ನೋಡಿ ಹರಿಸಿ ಯುವ ಬಾಸ್ನ ಬೆಳೆಸಿ ವಿನಯ್ ರಾಜ್ಕುಮಾರ್ನ ಬೆಳೆಸಿ ಧೀರೇನ್ ರಾಮ್ಕೌರ್ನ ಬೆಳೆಸಿ ಆಮೇಲೆ ದೊಡ್ಡ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರು ಎಲ್ರಿಗೂ ಬೆಳೆಸಿ ಹರಿಸಿ ನಿಮ್ಮ ಮನೆ ಮಕ್ಕಳು ಅಂತ ಬೆಳೆಸಿ ಆಮೇಲೆ ಸಿನಿಮಾ ಇವಾಗ ಆ ಸಿನಿಮಾನು ಜಾಸ್ತಿ ಓಡ್ತಿಲ್ಲ 25 ದಿನ ಆದ್ಮೇಲೆ ಓಡ್ತಿಲ್ಲ ಸ್ವಲ್ಪ ಕನ್ನಡಿಗರು ಬಂದು ಸಿನಿಮಾ ನೋಡಿ ಅವ್ರು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಅಂದಮೇಲೆ ನಮಗೆ ಎಂಟರ್ಟೈನ್ಮೆಂಟಿಗೆ ಸಿನಿಮಾ ಮಾಡ್ತಿರೋದು ದಯವಿಟ್ಟು ಪೈರಸಿ ಮಾಡಬೇಡಿ ಆಮೇಲೆ ಮೊಬೈಲಲ್ಲಿ ಬಂದಮೇಲೆ ನೋಡಿದ್ರೆ ಆಯ್ತು ಅಂತ ಅನ್ಕೋಬೇಡಿ ಟಿವಿಲಿ ಬಂದರೆ ನೋಡಾಯ್ತು ಅಂತ ಅನ್ಕೋಬೇಡಿ ದಯವಿಟ್ಟು ಕನ್ನಡಿಗರು ನೀವು ಪ್ರೀತಿ ಇದ್ರೆ ಕನ್ನಡ ಸಿನಿಮಾ ನೋಡೋರಾಗಿದ್ರೆ ಕನ್ನಡಿಗರನ್ನ ಬೆಳೆಸೋದಾದ್ರೆ ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಒನ್ಸ್ ಅಗೇನ್ ಎಲ್ರಿಗೂ ಒಳ್ಳೆ ಹಬ್ಬದ ಶುಭಾಶಯಗಳು ಮತ್ತೆ ಬಾಸ್ ಬರ್ತಡೇ ಬರ್ತಿದೆ ಸರ್ ಅಪ್ಪು ಬಾಸ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೇದಾಗಲಿ ಬಾಸ್ ನೀವೆಲ್ಲಿದ್ರು ಖುಷಿಯಾಗಿರಿ ನಮ್ಮನ್ನ ಬೆಳೆಸಿ ಹರಿಸಿ ನೀವೇ ನಮ್ಮನ್ನ ಕಾಪಾಡಿ